ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಯಾರೋ ತಗೊಂಬಂದು ಎಣಗಳನ್ನ ಬಲವಳಿಕೆಗಳನ್ನ ಬಿಸಾಕಿದ್ರೆ ಹೇಗ್ ಸುಮ್ನೆ ಇದ್ರು? ಅವ್ರಿಗೂ ಈ ಒಂದು ಎಣಗಳಿಗೆ ಏನ್ ಸಂಬಂಧ? ಬಂಗ್ಲೆ ಗುಡ್ಡ ಕಾಣಿಸ್ಲಿಲ್ಲ, ನಮ್ಮ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಕುರುಡರು ಕಿವುಡರು ಅಂತ ಅನ್ಕೊಂಬಿಡೋಣ. ಆಗ್ತಾ ಇರೋ ಕ್ರೈಮ್ಗೆ ಕಣ್ಣು ಮುಚ್ಕೊಂಡು ತಮ್ಮ ಕರ್ತವ್ಯ ಲೋಪವನ್ನೇನಾದ್ರೂ ಎಸಗ್ಬಿಟ್ರ SIT ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅರಣ್ಯ ಅಧಿಕಾರಿಗಳು SIT ಕಚೇರಿಗೆ ಬಂದಿದ್ದಾರೆ. ದಾಖಲೆಗಳನ್ನ SIT ಅವರು ಹುಡುಕ್ತಾ ಇದ್ದಾರೆ. ಹಂಗಾಗಿ ಧರ್ಮಸ್ಥಳ ಗ್ರಾಮಾಧಿಕಾರಿಗಳಿಗೂ ಕೂಡ ಜ್ವರ, ಮೈಕೈ ನೋವು ಶುರುವಾಗಿದೆ. ಧರ್ಮಸ್ಥಳದ ಪೊಲೀಸರಿಗೆ ಯಾವಾಗ ಕೊಡ್ತೀರಾ ನೋಟಿಸ್? ದಟ್ ಈಸ್ ವಾಟ್ ದ ಕ್ವಶನ್. ಮಂಗಳೂರಿನಲ್ಲಿ SP ಕೆಲಸ ಮಾಡಿ ರಿಟೈರ್ಡ್ ಆದಂತ 4 ಅಧಿಕಾರಿಗಳು ಧರ್ಮಸ್ಥಳದ ಧರ್ಮಾಧಿಕಾರಿ ಹತ್ರ ಕೆಲಸ ಮಾಡ್ತಾ ಇದಾರಂತೆ. ಕಂಪ್ಲೇನೆಂಟ್ ಭೀಮಾ ಬಂಗ್ಲೆ ಗುಡ್ಡಕ್ಕೆ SIT ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ? ಇದು ನನಗೆ ಕಾಡ್ತಾ ಇರುವಂತ ಪ್ರಶ್ನೆ. ಧರ್ಮಸ್ಥಳ ಕೇಸಿಗೆ ಸಾಕಷ್ಟು ಬೆಳವಣಿಗೆಗಳು ಪ್ರತಿದಿನ ಪ್ರತಿ ಕ್ಷಣ ಆಗ್ತಾ ಇರೋದನ್ನ ಗಮನಿಸ್ತಾ ನಿಮ್ ಜೊತೆಗೆ ಈ ಧರ್ಮಸ್ಥಳ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆ ಕಳೆದ 5-6 ಗಂಟೆಯಲ್ಲಿ ನಡೆದಿದೆ. ಐ ಜಸ್ಟ್ ವಾಂಟೆಡ್ ಟು ಶೇರ್ ಇಟ್. ಬೇರೆ ಏನೂ ಅಲ್ಲ. ವಿ ಹ್ಯಾಡ್ ಫೈಲ್ಡ್ ಎ ಕಂಪ್ಲೇಂಟ್ ಟು ನಾವು ರಾಜ್ಯದ CMಗೆ ಮತ್ತೆ SITಗೆ, ಸುಪ್ರೀಂ ಕೋರ್ಟು, ಹೈಕೋರ್ಟ್ಗೆ, CBI EDಗೆ ಕಾಪಿಗಳನ್ನ ಸರ್ವ್ ಮಾಡಿ ತನಿಖೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ರೇಂಜ್ ಫಾರೆಸ್ಟ್ ಆಫೀಸರ್ಗಳನ್ನ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳದ ಕಳೆದ 20 ವರ್ಷದಲ್ಲಿ ಕೆಲಸ ಮಾಡಿದಂತ ಎಲ್ಲ ಫಾರೆಸ್ಟ್ ಆಫೀಸರ್ಗಳನ್ನ ಕರೀಬೇಕು ಅಂತ. ಕಾರಣ ಯಾಕೆ ಅಂತಂದ್ರೆ, ಈಗ ಬಂಗ್ಲೆ ಗುಡ್ಡದಲ್ಲಿ ಹೂತಾಕಿರೋ ಹೆಣಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಜುಡಿಕ್ಷನ್ಗೆ ಬರ್ತದೆ, ಅವ್ರ ಸಂಬಂಧಪಟ್ಟ ಬರ್ತದೆ. ಬಂಗ್ಲೆ ಗುಡ್ಡದಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಯಾರೋ ತಗೊಂಬಂದು ಎಣಗಳನ್ನ ಬಲವಳಿಕೆಗಳನ್ನ ಬಿಸಾಕಿದ್ರೆ ಅದನ್ನ ನೋಡ್ಕೊಂಡು ಇಷ್ಟು ದಿನ ಫಾರೆಸ್ಟ್ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಹೇಗಿದ್ರು, ಹೇಗ್ ಸುಮ್ನೆ ಇದ್ರು? ಅವ್ರಿಗೂ ಈ ಒಂದು ಎಣಗಳಿಗೆ ಏನ್ ಸಂಬಂಧ? ಸಂಬಂಧ ಇಲ್ಲ ಅಂತಂದ್ರೆ ಯಾರೋ ತಂದು ಬಿಸಾಕ್ತಾ ಇದ್ರೆ ರೇಂಜ್ ಫಾರೆಸ್ಟ್ ಆಫೀಸರ್ಗಳು ಇನ್ಸ್ಪೆಕ್ಷನ್ಗೆ ಹೋಗ್ಲಿಲ್ವಾ? ಹೋಗಿದ್ರು ಕೂಡ ಈ ಪಳವಳಿಕೆಗಳು ಕಂಡಕ್ಕೆ ಕಾಣಿದ್ರೆ ಯಾಕೆ ಅದ್ರ ಮೇಲೆ ರಿಪೋರ್ಟ್ ಹಾಕ್ಲಿಲ್ಲ? ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ, ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತಿಳಿಸ್ಲಿಲ್ಲ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಳಿಸ್ಲಿಲ್ಲ, ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಕೊಲೆಗಳಲ್ಲಿ ಭಾಗಿಯಾಗಿದ್ದಾರಾ? ಸಂಬಂಧಪಟ್ಟಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನೆಲ್ಲ ತನಿಖೆ ಮಾಡಬೇಕು. ಫಾರೆಸ್ಟ್ ಅಧಿಕಾರಿಗಳನ್ನ, ರೇಂಜ್ ಆಫೀಸರ್ಗಳನ್ನ, ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಜುಡಿಕ್ಷನ್ ಅರಣ್ಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು. ಈ ಕೇಸು ತಾರಕಕ್ಕೆ ಅಂತಿಗೋಗ್ಬೇಕಾದ್ರೆ ಅಂತ ಪೊಲೀಸರು, ಧರ್ಮಸ್ಥಳ ಪೊಲೀಸವ್ರಿಗೇನೋ ಬಂಗ್ಲೆ ಗುಡ್ಡ ಕಾಣಿಸ್ಲಿಲ್ಲ, ನಮ್ಮ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಕುರುಡರು ಕಿವುಡರು ಅಂತ ಅನ್ಕೊಂಬಿಡೋಣ. ಆದ್ರೆ ಫಾರೆಸ್ಟ್ ಅಧಿಕಾರಿಗಳು ಕಿವುಡ್ರು ಕುಂಟ್ರ ಅವ್ರ ಕಣ್ಗೂ ಈ ಪಳವಳಿಕೆಗಳಿಗೆ ಬಿದ್ದಿಲ್ವಾ? ಒಬ್ಬ ಫಾರೆಸ್ಟ್ ರೇಂಜ್ ಆಫೀಸರ್ ಪ್ರತಿ ಬಾರಿ ತನ್ನ ರೇಂಜ್ ಅಲ್ಲಿ ಇನ್ಸ್ಪೆಕ್ಷನ್ ಗಳನ್ನ ಮಾಡಬೇಕಾಗತ್ತೆ, ಪ್ಯಾಟ್ರೋಲಿಂಗ್ ಅನ್ನ ಮಾಡಬೇಕಾಗತ್ತೆ. ಪ್ಯಾಟ್ರೋಲಿಂಗ್ ಮಾಡ್ಬೇಕಾದ್ರೆ ಈ ಬಂಗ್ಲೆ ಗುಡ್ಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ ಬರುತ್ತೆ. ಈ ಪ್ಯಾಟ್ರೋಲಿಂಗ್ ಮಾಡ್ಬೇಕಾದ್ರೆ 100 ಪಳವಳಿಕೆಗಳು, 10 ಪಳವಳಿಕೆಗಳು ನಮ್ಮ ಅರಣ್ಯ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿಲ್ವಾ? ಅಥವಾ ಬಿದ್ರು ಕಣ್ಣು ಮುಚ್ಕೊಂಡು ಕಿವುಡ್ರ ತರ ಅಥವಾ ಬ್ಲೈಂಡ್ ತರ ಇವ್ರೇನಾದ್ರು ಅದಕ್ಕೆ ಆಗ್ತಾ ಇರೋ ಕ್ರೈಮ್ಗೆ ಕಣ್ಣು ಮುಚ್ಕೊಂಡು ತಮ್ಮ ಕರ್ತವ್ಯ ಲೋಪವನ್ನೇನಾದ್ರೂ ಎಸಗ್ಬಿಟ್ಟಿದ್ರೆ ಖಂಡಿತವಾಗಿ ಜೈಲ್ಗೆ ಹೋಗ್ತಾರೆ ಅರಣ್ಯ ಅಧಿಕಾರಿಗಳು. ಯಾಕೆ ಎಲ್ಲಾ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನೇ ಖುದ್ದು CMಗೆ ಮತ್ತೆ SITಗೆ ಅರಣ್ಯ ಅಧಿಕಾರಿಗಳನ್ನ ಕರೆದು ತನಿಖೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ. ಇಂದು SIT ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅರಣ್ಯ ಅಧಿಕಾರಿಗಳು SIT ಕಚೇರಿಗೆ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಕರ್ನಾಟಕ. ಆಮೇಲೆ ಇವ್ರುಗಳಿಗೆ ಏನೋ ಧರ್ಮಸ್ಥಳ ಗ್ರಾಮಾಧಿಕಾರಿಗಳನ್ನು ಕೂಡ ಕಳೆದ 1 ವಾರದಲ್ಲಿ ಅಲ್ಲಿರುವ ಏನೋ ದಾಖಲೆಗಳನ್ನ SIT ಅವರು ಹುಡುಕ್ತಾ ಇದ್ದಾರೆ. ಹಂಗಾಗಿ ಧರ್ಮಸ್ಥಳ ಗ್ರಾಮಾಧಿಕಾರಿಗಳಿಗೂ ಕೂಡ ಜ್ವರ, ಮೈಕೈ ನೋವು ಶುರುವಾಗಿದೆ. ಕಾರಣ ಯಾಕೆ ಅಂತಂದ್ರೆ, ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರು
ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಂತ, ಸರ್ಕಾರಿ ಸಂಬಳ ತಗೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಂತ ಗ್ರಾಮ ಧರ್ಮಸ್ಥಳದ ಗ್ರಾಮಾಧಿಕಾರಿಗಳು ಅವ್ರಿಗೂ ಕೂಡ ಚಳಿ ಜ್ವರ ಶುರುವಾಗಿದೆ. ಜೊತೆನಲ್ಲಿ ಅರಣ್ಯಾಧಿಕಾರಿಗಳಿಗೂ ಕೂಡ ಚಳಿ ಜ್ವರ ಶುರುವಾಗಿದೆ. ಯಾಕೆ ಅಂತಂದ್ರೆ ಎಲ್ಲರಿಗೂ ಸಮನ್ಸ್ ಇಶ್ಯೂ ಆಗಿದೆ, ಎಲ್ಲರಿಗೂ ನೋಟಿಸ್ ಇಶ್ಯೂ ಆಗಿದೆ, ಲೆಕ್ಕಾಚಾರ ಶುರುವಾಗಿದೆ ಅರಣ್ಯಾಧಿಕಾರಿಗಳಿಗೂ. ಜೊತೆಯಲ್ಲಿ ಗ್ರಾಮಾಧಿಕಾರಿಗಳು ಈಗ ಮುಳಿದಿರೋದು ವಿ ಲವ್ ಟು ಹಿಯರ್. ಆಯ್ತ್ರಿ, ನಿಮ್ಮ ಅರಣ್ಯ ಡಿಪಾರ್ಟ್ಮೆಂಟ್ ಏನೋ ನಿಮ್ದೆಲ್ಲ ಪಟ್ ಅಂತ ಕೊಟ್ಟಿದ್ದೀರಾ. ಗ್ರಾಮ ಲೆಕ್ಕಾಧಿಕಾರಿಗಳಿಗೂ ಕೂಡ ಅಥವಾ ಗ್ರಾಮ ಧರ್ಮಸ್ಥಳ ಗ್ರಾಮದವ್ರಿಗೂ ಗ್ರಾಮದ ಅವ್ರಿಗೂ ಕೂಡ ಗ್ರಾಮ ಪಂಚಾಯತಿಯವ್ರಿಗೂ ಕೂಡ ಸಮನ್ಸ್ನ ಕೊಟ್ಟಿದ್ದೀರಾ. ನಿಜವಾಗ್ಲೂ ಅರ್ಜೆಂಟ್ ಆಗಿ ಕೊಡ್ಬೇಕಾಗಿರೋದು ಧರ್ಮಸ್ಥಳದ ಪೊಲೀಸವ್ರಿಗೆ. ಧರ್ಮಸ್ಥಳದ ಪೊಲೀಸರಿಗೆ ಯಾವಾಗ ಕೊಡ್ತೀರಾ ನೋಟಿಸ್? ದಟ್ ಈಸ್ ವಾಟ್ ದ ಕ್ವಶನ್. ಕಾರಣ ಯಾಕೆ ಅಂತಂದ್ರೆ ಈ ಎಲ್ಲಾ ಸಾವುಗಳು ಈ ಬಂಗ್ಲೆಗುಡ್ಡ ಅರಣ್ಯಾಧಿಕಾರಿಗಳ ಜುಡಿಕ್ಷನ್ ಆದ್ರೂ ಸಹ ಕಾನೂನು ಲಾ ಅಂಡ್ ಆರ್ಡರ್ ಜುಡಿಕ್ಷನ್ ಧರ್ಮಸ್ಥಳದ ಪೊಲೀಸರ ಕೆಳಗಡೆ ಬರುತ್ತೆ, ಮಂಗಳೂರು SP ಕೆಳಗಡೆ ಬರುತ್ತೆ, ಸಂಬಂಧಪಟ್ಟಂತ ಜುಡಿಕ್ಷನ್ ಬೆಳ್ತಂಗಡಿ DYSP ಕೆಳಗಡೆ ಬರುತ್ತೆ. ಈಗ ಇಲ್ಲಿವರೆಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ SIT ಅವರು ನೋಟಿಸ್ ಕೊಟ್ಟಿಲ್ಲ. ಯಾಕೆ? ಬೆಳ್ತಂಗಡಿ ಪೊಲೀಸರು ಮುಂಚೆ 20 ವರ್ಷಗಳಿಂದ ಬೆಳ್ತಂಗಡಿ ಪೊಲೀಸರ ಕೆಳಗಡೆ ಬಂಗ್ಲೆಗುಡ್ಡ ಬರ್ತಾ ಇತ್ತು, ನೇತ್ರಾವತಿ ಬರ್ತಾ ಇತ್ತು. ಅಲ್ಲಿ ಡಂಪ್ ಆಗಿರೋದು 2 ಜಾಗದಲ್ಲಿ ಹೆಣಗಳು, ಹ್ಯೂಮನ್ ರಿಮೈನ್ಸ್ ತಗೊಂಡೋಗಿ ಬಿಸಾಕಿರೋದು 2 ಜಾಗದಲ್ಲಿ, ಒಂದು ಬಂಗ್ಲೆಗುಡ್ಡ, ಇನ್ನೊಂದು ಜಾಗ. ಈಗ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ SIT ಅವರು ಅರಣ್ಯ ಅಧಿಕಾರಿಗಳಿಗೆ, ರೇಂಜ್ ಆಫೀಸರ್ಗಳಿಗೆ ನೋಟಿಸ್ ಕೊಟ್ಟು SIT ಕರ್ಸ್ಕೊಂಡಿದ್ರ. ಗ್ರಾಮ ಪಂಚಾಯತಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು SIT ಕಚೇರಿಗೆ ಬಂದಿದ್ದಾರೆ. ಈಗ ನಮ್ಮ ಪ್ರಶ್ನೆ, ಧರ್ಮಸ್ಥಳದ ಪೊಲೀಸರು ಯಾವಾಗ ಬರ್ತಾರೆ? SIT ಅವರೇ ಯಾಕೆ ಅವ್ರಿಗೆ ಇನ್ನ ಕೊಟ್ಟಿಲ್ಲ? ಏನ್ ನಾಚಿಕೆ ಆಗತ್ತಾ? ನಮ್ ಪೊಲೀಸವ್ರಿಗೆ ನಾವೇ ನೋಟಿಸ್ ಹೆಂಗ್ ಕೊಡೋದಂತ ಕೊಟ್ಟಿಲ್ಲ ಅಂತಂದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನೇ ಈಗ ತನಿಖೆಗೆ ಒಳಪಡಿಸುವಂತ ನಾಮಧೇಯ ಬರ್ಬೋದು. SIT ಅವರೇ, ಮಂಗಳೂರಿನಲ್ಲಿ SP ಕೆಲಸ ಮಾಡಿ ರಿಟೈರ್ಡ್ ಆದಂತ 4 ಅಧಿಕಾರಿಗಳು ಧರ್ಮಸ್ಥಳದ ಧರ್ಮಾಧಿಕಾರಿ ಹತ್ರ ಕೆಲಸ ಮಾಡ್ತಾ ಇದಾರಂತೆ. ಇವ್ರುಗಳೇ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ಆತ ಹೇಳ್ದ. ನನಗೆ ನಿಜನ ಸುಳ್ಳೋ ಗೊತ್ತಿಲ್ಲ. ಮಂಗಳೂರು SP ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋ ಅಂತ ರಿಟೈರ್ಡ್ ಅಧಿಕಾರಿಗಳು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಹತ್ರ ಕೆಲಸ ಮಾಡ್ತಾ ಇದಾರಂತೆ. ಈ ಇಷ್ಟು ಅನಾಹುತಗಳಿಗೂ ಆ SP ಗಳೇ ಕಾರಣ, ರಿಟೈರ್ಡ್ SP ಗಳೇ ಕಾರಣ ಅನ್ನೋದು ಆ ವ್ಯಕ್ತಿ ನನಗೆ ಯಾರು ಅಂತ ಗೊತ್ತಿಲ್ಲ. ಅವನು ಫೋನ್ ನಲ್ಲಿ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದಾನೆ. ನನಗೆ ಗೊತ್ತಾದಂತ ವಿಚಾರವನ್ನ ನಾನು ಮುಚ್ಚಿಡಕ್ಕೆ ರೆಡಿ ಇಲ್ಲ. ಹಂಗಾಗಿ ಈ ಎಂಟೈರ್ ಅನಾಹುತಗಳಿಗೆ ಹಾಗೆ ಡೆಡ್ ಎಂಡ್ ಮೇಲೆ ಲೆಫ್ಟ್ ಅನಾಹುತಗಳಿಗೆ ಇದು ಮಂಗಳೂರಲ್ಲಿ SP ಕೆಲಸ ಮಾಡಿ ರಿಟೈರ್ಡ್ ಆದಂತ ಇಬ್ರು ಅಂಟಮಂದ್ರಂತೆ. ಲೆಫ್ಟ್ ಓಕೆ, ಇಬ್ರು ಅಂಟಮಂದ್ರು SP ಗಳು. ಓಕೆ, DYSP ಒಬ್ಬ ಮತ್ತೆ SP ಒಬ್ಬ ರಿಟೈರ್ಡ್ ಆದ್ಮೇಲೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಹತ್ರ ಕೆಲಸ ಮಾಡ್ತಾವ್ರಂತೆ. ಅವ್ರುಗಳೇ ಇದಕ್ಕೆಲ್ಲ ಕಾರಣ ಅನ್ನೋದು ಒಬ್ಬ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ನನ್ನ ಹತ್ರ ಹೇಳ್ದ. ನನಗೆ ಹೇಳ್ಬಿಟ್ಟು ಫೋನ್ ಆಫ್ ಮಾಡಿದವನು ಇದುವರೆಗೂ ಅವ್ನು ಫೋನೇ ಆನ್ ಮಾಡ್ತಾ ಇಲ್ಲ. ಆಮೇಲೆ ಚೆಕ್ ಮಾಡಿಸಿದ್ರೆ ಅದು ಯಾವ್ದೋ ಗೊತ್ತಿಲ್ಲ. ಬಟ್ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ ಕೆಲಸ ಮಾಡ್ತಾವ್ರೆ ಅಂತ ಯಾರೋ ಹೇಳಿದ್ರು. ನನಗೆ ನಿಜನ ಸುಳ್ಳೋ ಗೊತ್ತಿಲ್ಲ. ಬಟ್ ಹೇಳಿದ್ದನ್ನ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ. ನನಗೇನು ದುರುದ್ದೇಶ ಇಲ್ಲ, ನನಗೆ ಯಾರಿಗೂ ಹೆಸರಾಳ್ ಮಾಡ್ಬೇಕು ಅಂತ ಇಲ್ಲ. ನಾನು ಅಶೋಕ್ ಅಂತರ ಸುಳ್ಳು ಹೇಳೋದು ಇಲ್ಲ, ಆಯ್ತಾ. ಮತ್ತೆ ಸಂಬಂಧಪಟ್ಟಿಲ್ಲ ಅಂತಂದ್ರು ಕೂಡ ಹೋಮ್ ಮಿನಿಸ್ಟರ್ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡೋ ಅಂತ ಕೆಲಸ ನಾನು ಮಾಡಕ್ಕೂ ಹೋಗಲ್ಲ. ಈಗ ಎರಡನ್ನೂ ಮಾಡಿರೋದು ವೀರೇಂದ್ರ ಹೆಗ್ಗಡೆ ಅವರು ಸೌಜನ್ಯ ಕೇಸಲ್ಲಿ ಹೋಮ್ ಮಿನಿಸ್ಟರ್ ಫೋನ್ ಮಾಡಿದ್ರಂತೆ. ಏನಕ್ಕೆ ಮಾಡಿದ್ರು, ಯಾಕೆ ಮಾಡ್ಬೇಕು? ಸಂಬಂಧಪಟ್ಟಂತ ವಿಚಾರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಯಾಕೆ ಮೂಗ್ ತೋರಿಸಿದ್ರು? ಅಶೋಕ್ ಏನ್ ಹೇಳಿದ್ರು? ಇಲ್ಲ, ಅಶೋಕ ನೋಡಿದ್ರೆ ನನಗೂ ವೀರೇಂದ್ರ ಹೆಗ್ಗಡೆ ಅವರು ಫೋನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ವೀರೇಂದ್ರ ಹೆಗ್ಗಡೆ ಏನ್ ಹೇಳಿದ್ರು, ಅಶೋಕ ಏನ್ ಮಾಡಿದ ಸೌಜನ್ಯ ಪ್ರಕರಣದಲ್ಲಿ ಇದು ತನಿಖೆ ಆಗ್ಬೇಕು. ಹಾಗಾಗಿ ವಿ ಹ್ಯಾವ್ ಫೈಲ್ಡ್ ಅ ಕಂಪ್ಲೇಂಟ್ ಟು ದ ಕನ್ಸರ್ನ್ಡ್ SIT ಅಂಡ್ ಸೆಂಡಿಂಗ್ ಎ ಕಾಪಿ ಟು ದ ಚೀಫ್ ಮಿನಿಸ್ಟರ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಭೀಮಾ ಬಂಗ್ಲೆಗುಡ್ಡಕ್ಕೆ SIT ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ? ಇದು ನನಗೆ ಕಾಡ್ತಾ ಇರುವಂತ ಪ್ರಶ್ನೆ. ನನಗೆ ಭೀಮನ್ ಮೇಲೆ ಅನುಮಾನ ಇಲ್ಲ. ಭೀಮನ್ ಹಿಂದ್ಗಡೆ ಯಾರೋ ಇದಾರೆ, ಅವರು ಭೀಮನನ್ನ ಬೇಕಾದಂಗೆ ಬಳಸಿದ್ದಾರೆ. ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಬಳಸಿದಾರ ಅಥವಾ ಸ್ವಾರ್ಥಕ್ಕೆ ಬಳಸಿದಾರ ಗೊತ್ತಿಲ್ಲ. ಬಟ್ ಭೀಮಾ ಸಂಪೂರ್ಣವಾದಂತ ವಿಚಾರವನ್ನ SIT ಅವರಿಗೆ ಹೇಳಿಲ್ಲ ಅನ್ನೋದು ಕೂಡ ನನಗೆ ಗೊತ್ತು. ಆದ್ರೆ ಐ ಥ್ಯಾಂಕ್ಸ್
ವಿಠಲ್ ಗೌಡ ಈ ಒಂದು ಐ ಥಿಂಕ್ ಕಡಿಮೆ ಇದ್ದಂತ ವಿಚಾರಕ್ಕೆ ಇಲ್ಲ, ಭೀಮನು ಕೂಡ ಒಂದಷ್ಟು ಸತ್ಯಗಳನ್ನ ತಿಳಿಸಿದಾನೆ. ಬಟ್ ಬಂಗ್ಲೆಗುಡ್ಡಕ್ಕೆ, ಯಾಕಂದ್ರೆ ಭೀಮನ್ ಗೊತ್ತಿತ್ತು ಬಂಗ್ಲೆಗುಡ್ಡದಲ್ಲೇ ಮ್ಯಾಕ್ಸಿಮಮ್ ಬಾಡಿಗಳನ್ನ ಬಿಸಾಕಿರೋದು ಅಂತ. ಬಂಗ್ಲೆಗುಡ್ಡಕ್ಕೆ SIT ಅವ್ರನ್ನ ಯಾಕೆ ಕರ್ಕೊಂಡೋಗಿಲ್ಲ ಭೀಮಾ ಇದಕ್ಕೆ ಉತ್ತರ ಕೊಡಬೇಕು. ಮೋಸ್ಟ್ ಇದೇ ವಿಚಾರಕ್ಕೆ SIT ಅವರು ಅವನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಸತ್ಯ ಗೊತ್ತಿದ್ರು ಬಚ್ಚಿಡೋದಿದೆಯಲ್ಲ, ಅದು ದೊಡ್ಡ ಪಾಪ. ಒಬ್ಬ ಕಂಪ್ಲೇನೆಂಟ್ ಆಗಿ ತಾನೇ ಹೆಣಗಳನ್ನ ತಗೊಂಡೋಗಿ ಬಿಸಾಕಿ, ಈಗ ಅವಕಾಶ ಸಿಕ್ಕಿದಾಗ ಮ್ಯಾಜಿಸ್ಟ್ರೇಟ್ ಹತ್ರ ನಿಜ ಹೇಳ್ಬೋದಾಗಿತ್ತು. SIT ಅವ್ರಿಗೆ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಮ್ಯಾಜಿಸ್ಟ್ರೇಟ್ ಹತ್ರ ನಿಜ ಹೇಳ್ಬೋದಾಗಿತ್ತು, ಅವ್ರ ವಕೀಲರು ಹೇಳಿಸ್ಬೋದಾಗಿತ್ತು. ಸಮ್ವೇರ್ ಐ ಫೀಲ್ ಸಮಥಿಂಗ್ ಇಸ್ ವೆರಿ ಫಿಶಿ. ಬಟ್ ಹಂಗನ್ಬಿಟ್ಟು ನಮ್ ಬಸವರಾಜ ಬೊಮ್ಮಾಯಿ ಹೇಳ್ತಾರಲ್ಲ ಷಡ್ಯಂತ್ರ, ಆ ಷಡ್ಯಂತ್ರ ಈಗ ಏನೋ ಹೋಮ್ ಮಿನಿಸ್ಟರ್ ಅಶೋಕ್, ಹೋಮ್ ಮಿನಿಸ್ಟರ್ ಸೌಜನ್ಯ ಕೇಸನ್ನ ಮುಚ್ಚಕಕ್ಕೆ ಏನೇನ್ ಷಡ್ಯಂತ್ರ ಮಾಡ್ದ ಅಶೋಕ್, ಅದನ್ನ ಬಾಯಿ ಬಿಡ್ಸೋಕೋಸ್ಕರ ಈಗ SIT ಅವ್ರಿಗೆ ಅಶೋಕನ ಮೇಲೆ ಮತ್ತೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಇಬ್ಬರ ಮೇಲೂ ಕಂಪ್ಲೇಂಟ್ ಹಾಕಿದೀವಿ. ಡೈರೆಕ್ಟ್ಲಿ ದ ಚಾರ್ಜಸ್ ಆನ್ ಬೋತ್ ಆಫ್ ದೆಮ್. ಸಂಬಂಧಪಡದ ಕೇಸ್ಗೆ, ಸೌಜನ್ಯ ಕೇಸ್ಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಏನಕ್ಕೆ ಫೋನ್ ಮಾಡಿದ್ರು, ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ ಅಂದ್ಮೇಲೆ ಯಾಕೆ ಫೋನ್ ಮಾಡಿದ್ರು? ಸೊ ದಟ್ ಈಸ್ ದ ಫಸ್ಟ್ ಪಾಯಿಂಟ್. ನಾವು ವೀರೇಂದ್ರ ಹೆಗಡೆ ಹ್ಯಾಸ್ ಟು ಎಕ್ಸ್ಪ್ಲೈನ್ ವೈ ಈ ಕಾಲ್ಡ್ ಅಪ್ ಅಶೋಕ. ಈಗ ಅಶೋಕನಿಗೆ ಫೋನ್ ಮಾಡಿದ್ರು ರಿಪಬ್ಲಿಕ್ ಟಿವಿನಲ್ಲಿ ಸಾರಾ ಸಗಟಾಗಿ ಫೋನೇ ಮಾಡಿಲ್ಲ ಅಂತಾನೆ. ಬಟ್ ಆದರೆ ಅದನ್ನ ವೀರೇಂದ್ರ ಹೆಗಡೆ ಅವರು ವಿಡಿಯೋದಲ್ಲೇ ಒಪ್ಕೊಂಡಿದ್ದಾರೆ. ಸೊ ಒಳ್ಳೆ ಇಂಟ್ರಾಗೇಷನ್ ಮಾಡಿ ಕೇಸ್ಗೆ ಟ್ವಿಸ್ಟ್ ಕೊಟ್ಟಂತವ್ರು ರಿಪಬ್ಲಿಕ್ ಟಿವಿ ಅವರು. ನಾನು ನಿಮ್ ಟಿವಿ ನೋಡಲ್ಲ, ಬಟ್ ಇನ್ಮೇಲೆ ಟಿವಿ ನೋಡ್ತೀನಿ. ಯಾಕೆ ಅಂತಂದ್ರೆ ಲವ್ ಯು. ನೀವು ಒಂದು ನಿಜ ಹೇಳ್ತೀನಿ, ಗೊತ್ತಿಲ್ದ್ರ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತಾರೆ ರಿಪಬ್ಲಿಕ್ ಟಿವಿ ಅವರು. ನಿಜವಾಗ್ಲೂ ಐ ಶುಡ್ ಅಪ್ರಿಶಿಯೇಟ್ ಫಾರ್ ಬ್ರಿಂಗಿಂಗ್ ಫಾರ್ ಪಬ್ಲಿಕಲಿ ಇಂಟ್ರಾಗೇಟಿಂಗ್ ಅಶೋಕ್ ಅಂಡ್ bringing the truth out. I love Republic TV. Thanks a lot. Love you all. ಒಂದಂತೂ ನಿಜ, ಸತ್ಯ ಬೆಂಕಿ ಇದ್ದಂಗೆ, ಯಾರು ಅದನ್ನ ಕಟ್ಟಕ್ಕಾಗಲ್ಲ. ಎಷ್ಟೇ ತಣ್ಣೀರ್ ಹೆಚ್ಚಿದ್ರು ಆ ಬೆಂಕಿ ಅಂತೂ ಆರಲ್ಲ. ಸತ್ಯ ಹೊರಗಡೆ ಬಂದೇ ಬರುತ್ತೆ. ನಾನು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಕೇಳ್ಕೊಳ್ಳೋದೇನು ಅಂತಂದ್ರೆ, ಒಂದ್ ಕಡೆ ವೀರೇಂದ್ರ ಹೆಗಡೆ ಅವರು ಸಂಬಂಧಪಟ್ಟಂತ ಕೇಸ್ಗೆ ಅಶೋಕ್ಗೆ ಫೋನ್ ಮಾಡಿದ್ದಾರೆ. ಅವರು ಹೋಮ್ ಮಿನಿಸ್ಟರ್ ಆಗ್ಬೇಕಾರೆ ಅಶೋಕ್ ಫೋನ್ ಮಾಡಿದ್ರು, ಸಾರ್ವಜನಿಕವಾಗಿ ಸುಳ್ಳು ಹೇಳ್ತಾ ಇದ್ದಾನೆ. ಷಡ್ಯಂತ್ರ ಇಲ್ಲೇ ಇದೆ. ಬಿಜೆಪಿಯ ಅಶೋಕ್ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸೌಜನ್ಯ ಪ್ರಕರಣದಲ್ಲಿ ಷಡ್ಯಂತ್ರ ಮಾಡಿದ್ದಾನೆ. ಹಾಗಾಗಿ ಡಾಕ್ಟರ್ ರಶ್ಮಿಯನ್ನ, ಅಶೋಕನ್ನ, ತನಿಖೆ ಮಾಡಿದಂತ IOನ, CID ಅವರನ್ನ, ಜೊತೆಲಿ CBIಗೆ, SIT ಮುಂದೆ ತನಿಖೆಗೆ ಸೌಜನ್ಯ ಕೇಸಲ್ಲಿ ಹಾಜರಾಗ್ಲಿಕ್ಕೆ ಸರ್ಕಾರ SITಗೆ ಆದೇಶ ಮಾಡಬೇಕು ಅಂತ ಹೇಳುತ್ತಾ, ವಿ ಲವ್ ಟ್ರೂತ್ ಕಮಿಂಗ್ ಔಟ್ ಅಂಡ್ ವಿ ವಿಲ್ ವೇಟ್. ನಮ್ಗೆ ತಾಳ್ಮೆ ಇದೆ, ಆ ತಾಳ್ಮೆಯಿಂದ ವೇಟ್ ಮಾಡ್ತೀವಿ.